ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇವತ್ತಿಂದ ಏನಂತಂದರೆ ಒಂದು ಹೊಸ ಪ್ರಯೋಗ ಮಾಡೋಣ ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ನಾವು. ಓಕೆ, ಏನು ಅಂತ ಕೇಳ್ಬೋದು. ಇಷ್ಟು ದಿನ ನಾನು ಏನಂತಂದರೆ PC to KS ವರೆಗೂ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೆ. ಸೊ ಇನ್ನು ಮುಂದೆ ಸ್ವಲ್ಪ ಏನಂತಂದರೆ ಇವಾಗ ಎಕ್ಸಾಮ್ಸ್ಗಳು ಅಂತಂದರೆ ಈಗ ಕಾಲ್ಫಾರ್ಮ್ ಇಲ್ಲದ ಒಂದು ಕಾರಣದಿಂದಾಗಿ ನಾವು ಈಗಾಗಲೇ HSTR, GPSTR ಮತ್ತು TET ಇವುಗಳಿಗೆ ಸಂಬಂಧಪಟ್ಟಂತೆ ಕ್ಲಾಸಸ್ಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಜೊತೆಗೆ ಏನಂತಂದರೆ ಸ್ವಲ್ಪ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಎಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಈಗಾಗಲೇ ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮ್ಸ್ಗಳು ಆರಂಭವಾಗಿವೆ. ಈಗಾಗಲೇ 2-3 ಪೇಪರ್ಗಳು ಅವರು ಕಂಪ್ಲೀಟೆಡ್ ಆಗಿವೆ ಅಂತಂದು ಕೂಡ ಹೇಳ್ಬೋದು. ಸೊ ಹಾಗಾಗಿ ಏನಂತಂದರೆ ನಾನಿಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಂತಹ ಬಯೋಲಜಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಭವನೀಯ ಕೀ ಉತ್ತರಗಳನ್ನು ಹೇಳಬೇಕು ಅಂತಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ನೋಡಿ, ಇನ್ನು ಮುಂದೆ ಏನಂತಂದರೆ ಈ ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಇವರೆಲ್ಲ ಒಂದು ಎಲೆವೆಂಟ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳಾಗಿರ್ಬೋದು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ಈ ಒಂದು ಚಾನಲ್ನಲ್ಲಿ ಮಾಡ್ತಾ ಹೋಗ್ತೀನಿ. ಮತ್ತು PUC ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಜೊತೆಗೆ ಏನಂತಂದರೆ ನೀವು PUC ಮುಗಿದ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಓದೋಕ್ಕೆ ಪ್ರಾರಂಭಿಸಿದಾಗ ನಮ್ಮ ಚಾನಲ್ ಅಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದು ಹೇಳ್ಬೋದು. PUC ವಿದ್ಯಾರ್ಥಿಗಳು ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ, ಓಕೆ, ಇಲ್ಲಿ ಏನಂತಂದರೆ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂತಂದರೆ ಇನ್ನು ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳ ಒಂದು ವೀಡಿಯೋಸ್ಗಳನ್ನು ನನ್ನ ಮಗನಿಂದನೇ ನಾನು ಏನು ಮಾಡ್ಬೇಕಂತ ಮಾಡಿದ್ದೀನಿ, ಓದಿಸ್ಬೇಕು ಅಂತ ಮಾಡಿದ್ದೀನಿ. ಅವನು ಫಸ್ಟ್ PUC ಇದ್ದಾನೆ, PC ಜಾಬಿನಲ್ಲಿ ಹುಬ್ಬಳ್ಳಿಯಲ್ಲಿ ಓದ್ತಾ ಇದ್ದಾನೆ. ಅವನು ಕೂಡ ಏನಂತಂದರೆ ಸೈನ್ಸ್ ಸ್ಟೂಡೆಂಟ್ ಆದಂಥ ಒಂದು ಕಾರಣದಿಂದ ಇವೆಲ್ಲವೂ ಕೂಡ 100% ರೈಟ್ ಆನ್ಸರ್ಸ್ಗಳಾಗಿವೆ. ಮತ್ತು ಇಲ್ಲಿ ನಾನು ಬಿಟ್ಟ ಸ್ಥಳ ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳನ್ನ ತೊಗೊಂಡಿದ್ದೀನಿ ಅಂತಂದು ಹೇಳ್ಬೋದು. ಈ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಪೇಪರ್ಗಳು ಇದ್ದಾಗ ಮಾತ್ರ ಅವನಿಂದ ನಾನು ಓದಿಸ್ತಾ ಇದ್ದೀನಿ. ಜೊತೆಗೇನೆಂದರೆ ಕನ್ನಡ ಕ್ವಶನ್ ಪೇಪರನ್ನು ಕೂಡ ನಾನೇ ಅದನ್ನು ಓದಿ ನಿಮಗೆ ಮಾಡಿ ಹಾಕ್ತೀನಿ. ಅದರ ಸಂಭವನೀಯ ಕೀ ಉತ್ತರಗಳನ್ನು ನಿಮ್ಗೆ ಹೇಳಿಕೊಡ್ತೀನಿ. ನಂತರದಲ್ಲಿ ಸಂಜೆ 7 ಗಂಟೆಗೆ, ಇವತ್ತು ಸಂಜೆ 7 ಗಂಟೆಗೆ ಏನಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ನಾನು ಇಂಗ್ಲೀಷ್ ವಿಷಯದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೋಮವಾರದ ಪೇಪರ್ ಇರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾನೇನಂತಂದರೆ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನ ನಿಮಗೆಲ್ಲ ಹೇಳ್ಕೊಡ್ಬೇಕು ಮತ್ತು ನಿಮಗೆಲ್ಲ ಯೂಸ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈವ್ನಿಂಗ್ 7 ಗಂಟೆಗೆ ಆ ಒಂದು ವಿಡಿಯೋ ಬರುತ್ತೆ. ಎಲ್ಲರೂ ಕೂಡ ನಿರೀಕ್ಷಿಸಿ ಅಂತಂದು ಹೇಳ್ತಾ, ಮತ್ತು ಮೊದಲ ಬಾರಿಗೆ ನಮ್ಮ ಚಾನಲ್ನ PUC ವಿದ್ಯಾರ್ಥಿಗಳು ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ಗಳನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಇವಾಗ ನಿಮಗೆ ಈ ಬಯೋಲಜಿಯ ಕೀ ಉತ್ತರಗಳನ್ನ ನನ್ನ ಮಗ ಹೇಳ್ತಾನೆ, ನೀವು ಕೇಳ್ತಾ ಹೋಗಿ. ಓಕೆ, Part A. Select the correct alternative from the choices given below. All the members of the kingdom Protista are single-celled eukaryotes. Option B is the right answer. Second one, male and female gametophytes do not have independent free-living existence in option C, gymnosperms. Third one, cellular level of organization is seen in option A, porifera. Question 4, in mango the middle fleshy edible part of the fruit is mesocarp. Option C is the right answer. Fifth one, a large number of scattered vascular bundles are seen in option D, monocot stem. Sixth one, ribosomes of eukaryotes are option A, ATS. Seventh question, which structure of the starch molecule forms blue color with L2? Option A, helical. 8th question, the period of cell cycle during which synthesis or replication of DNA takes place is option B, S phase. High productivity and better yields in C4 plants compared to C3 plants is due to option A, lack of rubisco. If fatty acids were to be respired, they would be first degraded to option D, acetyl CoA. 11th question, a thin elastic cartilaginous flap that covers the glottis during swallowing is epiglottis. Option D. Heart is protected by a double-walled membranous bag called pericardium. Option B is the right answer. Which of the following is a mismatched pair? Emonotelic snails. Option C is the right answer. Question number 14, which of the following is not true regarding hormones? Option C, act as intercellular messengers. Option 15, the realizing hormone produced by hypothalamus is option A, GnRH. Second one, fill in the blanks by choosing the appropriate words or words from those given below. The direct elongation of
radical leads to the formation of primary root. Frogs take shelter in the deep burrows to get protection from extreme heat in summer is called summer sleep. Interkinesis is the stage between meiosis 1 and meiosis 2. 19th question. A simple gaseous plant growth regulator is ethylene. 20th question. The beta cells of pancreas secrete insulin. ಓಕೆ, ಇಲ್ಲಿ 1 to 20ವರೆಗೂ ಕೂಡ ಉತ್ತರವನ್ನು ಹೇಳಿದ್ದೇವೆ ನಾವು. ಓಕೆ, ಮತ್ತು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ನಾನು ಅದೇ ಹೇಳಿದೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಆನ್ಸರ್ಸ್ಗಳು 7 ಗಂಟೆಗೆ ನಾನು ವೀಡಿಯೋ ಹಾಕ್ತಾ ಇದ್ದೀನಿ. ಸೊ ಆ ಒಂದು ವೀಡಿಯೋನ ನೋಡಿ ಅದರ ಒಂದು ಸದುಪಯೋಗನ ಪಡಿಸ್ಕೊಳ್ಳಿ. ಮತ್ತು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಓದ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ, ಮತ್ತು ನಿಮ್ಮ ಮನೆಯಲ್ಲಿ ಯಾರಾದರೂ ಕಾಲೇಜ್ ಓದ್ತಾ ಇದ್ದರೆ, PUC ಸೆಕೆಂಡ್ PUC ಓದ್ತಾ ಇದ್ದರೆ ಅಥವಾ ಡಿಗ್ರಿ ಓದ್ತಾ ಇದ್ದರೆ ಎಲ್ಲರೂ ಕೂಡ ಏನಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.